ತುಂಬ ದಿನ ಆದಮೇಲೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಿ. ಯಾಕೆಂದರೆ ನನ್ನ ಸ್ಕೂಲ್ ಫ್ರೆಂಡ್ ಸುಷ್ಮಿತದು ಮದುವೆ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ ಎಲ್ಲ. ಬೆಳಗ್ಗೆನೇ ಅವಳದು ಮದುವೆ ಮುಹೂರ್ತ ಇದ್ದು 5 ಗಂಟೆಗೋ 6 ಗಂಟೆಗೋ ಇತ್ತು. ನಾವು ಹೋಗೋಷ್ಟರಲ್ಲಿ ಮದುವೆ ಎಲ್ಲ ಮುಗ್ದೋಗಿ ಎಲ್ಲ ಹೋಗ್ಬಿಟ್ಟಿರ್ತಾರೇನೋ ಅಂತ ತಿಳ್ಕೊಂಡೋದ್ವಿ. ಆದರೂ ನಾವು ಬೇಗ ಹೋದ್ವಿ. ದಾರಿಯಲ್ಲಿ ಹೋಗ್ತಾ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ. ಸ್ಕೂಲ್ ಫ್ರೆಂಡ್ಸ್ ಅಂತಲೇ ಒಂದು ಕಂಫರ್ಟ್ ಝೋನ್ ಥರ. ಮಾಡಿಲ್ಲ, ಸುಮ್ಮನೆ ಬಿಡು. ಜಾಸ್ತಿ ದಿನ ಆದ್ಮೇಲೆ ತುಂಬಾ ನಕ್ಕಿರೋದಂದ್ರೆ ಅವತ್ತೇ. ಎಷ್ಟು ಚೆನ್ನಾಗಿತ್ತಂದ್ರೆ ಅವತ್ತಿನ ಡೇ ಸಕ್ಕತ್ತಾಗಿತ್ತು. ನಾವು ಹೋಗೋಷ್ಟರಲ್ಲಿ ರಕ್ಷಿತ್ ಅವರೆಲ್ಲ ಮದುವೆ ಮುಗಿಸ್ಕೊಂಡು ಹೋಗೋ ಸ್ಟೇಜಲ್ಲಿ ಇದ್ರು. ಅಶ್ವಿ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಕಾದು ಫೈನಲ್ ಆಗಿ ಊಟ ಮಾಡಕ್ ಜಾಗ ಸಿಕ್ತು. ಊಟ ಮಾಡಿಕೊಂಡು ಮದುವೆ ಹುಡುಗ ಹುಡುಗಿನ ನೋಡಕ್ ಹೋದ್ವಿ. ನಮ್ಮ ಹುಡುಗರೆಲ್ಲ ಬಿಜಿ ಆದ್ರಪ್ಪ, ನನ್ನ ಲೈಫೇ ಟ್ರ್ಯಾಕ್ ಬರಲಿಲ್ಲ. ಮದುವೆ ಎಲ್ಲ ಮುಗಿಸ್ಕೊಂಡು ಹಂಗೆ ನಮ್ಮ ಮಾವ ಅವ್ರ ಜ್ಯೂಸ್ ಅಂಗಡಿನಲ್ಲಿ ಜ್ಯೂಸ್ ಕುಡಿಯೋಕ್ಕಂತ ಎಲ್ಲ ಪ್ಲಾನ್ ಮಾಡಿ, ಅಂದರೆ ಸಡನ್ ಪ್ಲಾನು. ಹಂಗೆ ಬಂತು ಅಶ್ವಿನಿ. ಯಾವ ಆ್ಯಂಗಲಿಂದ ಹಿಡಿಬೇಕು? ಸ್ಕ್ಯಾನರ್ ಕಟ್ಟಿಸ್ತಿದ್ದೆ. ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಹಂಗೆ ಎಲ್ಲರೂ ಮನೆಗೆ ಹೋಗೋ ಟೈಮ್ ಆಯಿತು, ಅದಕ್ಕೆ ಹೋಗ್ತಾ ಇದ್ದೀವಿ. ಏನು ಬಿಲ್ಡಪ್ಗಳಂದರೆ ವೀಡಿಯೋ ಮಾಡೋದಕ್ಕೋಸ್ಕರ ಒಬ್ರನ್ನೊಬ್ರು ಹಗ್ ಮಾಡೋದೇನು, ಶೇಕ್ ಹ್ಯಾಂಡ್ ಕೊಡೋದೇನು ಒಬ್ಬೊಬ್ಬ ನೋಡೋಕೆ ಎರಡು ಕಣ್ಸಲ್ತಾ ಇರಲಿಲ್ಲ. ಬಂದರೆ ಭಾಷು ಬಾಯ್.